ಮುಂಬೈನಲ್ಲಿ ಇವತ್ತು ವಿಶ್ವಕಪ್ ವೀರರ ಅದ್ದೂರಿ ವಿಜಯೋತ್ಸವ ನಡೆಯುತ್ತೆ. ಮೋದಿ ಭೇಟಿ ಬಳಿಕ ಮುಂಬೈ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಮುಂಬೈನಲ್ಲಿ ವಿಶ್ವಕಪ್ ವೀರರ 2.8 ಕಿಲೋಮೀಟರ್ ರೋಡ್ ಶೋ ಕೂಡ ನಡೆಯುತ್ತೆ. ಇವತ್ತು ಸಂಜೆ ವಾಂಖೆಡೆ ಸ್ಟೇಡಿಯಂನಲ್ಲಿ ಸಂಭ್ರಮೋತ್ಸವವನ್ನು ಆಚರಿಸಲಾಗುತ್ತೆ. ಪ್ರಧಾನಿ ಮೋದಿ ಭೇಟಿ ಬಳಿಕ ಮುಂಬೈ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ನಾರಿಮನ್ ಪಾಯಿಂಟ್ನಿಂದ ವಾಂಖೆಡೆವರೆಗೂ ಕೂಡ ರೋಡ್ ಶೋ ನಡೆಸಲಾಗುತ್ತೆ. ತೆರೆದ ಬಸ್ನಲ್ಲಿ ರೋಡ್ ಶೋ ನಡೆಸುವ ಮೂಲಕ ಗಮನ ಸೆಳೀತಾರೆ. ವಿಶ್ವವನ್ನೇ ಗೆದ್ದಂತ ಖುಷಿಯಲ್ಲಿರುವಂತಹ ಭಾರತ ತಂಡದ ಕ್ರಿಕೆಟ್ ಆಟಗಾರರು ಇವತ್ತು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾರೆ. ಸಂಜೆ 7 ಗಂಟೆಗೆ ವಾಂಖೆಡೆ ಸ್ಟೇಡಿಯಂನಲ್ಲಿ ವಿಜಯೋತ್ಸವವನ್ನು ಆಚರಿಸಲಾಗುತ್ತೆ. ಈಗಾಗಲೇ ಪ್ರಧಾನಿ ಮೋದಿಯನ್ನ ರೋಹಿತ್ ಪಡೆ ಭೇಟಿ ಮಾಡಿದೆ. ವಿಶ್ವ ಗೆದ್ದಂತ ವೀರರಿಗೆ ಪ್ರಧಾನಿ ಮೋದಿ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ದಾದ ಬಳಿಕ ಇವತ್ತು ವಾಂಖೆಡೆ ಸ್ಟೇಡಿಯಂನಲ್ಲಿ ಅದ್ಧೂರಿ ಸಂಭ್ರಮಾಚರಣೆಯನ್ನು ಮಾಡಲಾಗುತ್ತೆ. ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆ ಕೂಡ ಮುಂಬೈ ನಗರದಲ್ಲಿ ಈಗಾಗಲೇ ಆಗಿದೆ. ದಕ್ಷಿಣ ಮುಂಬೈನಲ್ಲಿ ಇದಕ್ಕೆ ಬೇಕಾಗಿರುವಂಥ ಸಿದ್ಧತೆ ಮತ್ತು ಟ್ರಾಫಿಕ್ ಕಿರಿಕಿರಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಸಂಭ್ರಮಾಚರಣೆಗೆ ಬೇಕಾಗಿರುವಂಥ ನಿಟ್ಟಿನಲ್ಲಿ ವಾಹನ ದಟ್ಟಣೆ ಆಗಬಾರದು ಅಂತ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಇವತ್ತು ನಡೀತಾ ಇರುವಂತಹ ಸಂಜೆ ನಡಿಬೇಕಾಗಿರುವಂಥ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಸಂಭ್ರಮಿಸ್ತಾರೆ ಅಂತ. ಈಗಾಗಲೇ ಮುಂಬೈನಲ್ಲೂ ಕೂಡ ದೆಹಲಿಯಲ್ಲೂ ಕೂಡ ಕುಣಿದು ಕುಪ್ಪಳಿಸಿದ್ದಾರೆ. ಬಸ್ನಲ್ಲೂ ಕೂಡ ಕುಣಿದು ಕುಪ್ಪಳಿಸಿದ್ದಾರೆ. BCCIಯಿಂದ ಕೂಡ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಗಿದೆ. ಈ ಒಂದು ವಿಜಯೋತ್ಸವದ ಆಚರಣೆ ಎಲ್ರಿಗೂ ಕೂಡ ಸಂತಸ ತಂದಿದೆ. ಇವತ್ತು ವಾಂಖೆಡೆಯಲ್ಲೂ ಕೂಡ ಇದೇ ರೀತಿಯ ದೊಡ್ಡ ಸಂಭ್ರಮಾಚರಣೆಯನ್ನು ಮಾಡಲಾಗುತ್ತೆ. ಹೀಗಾಗಿ ಮುಂಬೈ ನಗರ ಎಲ್ಲ ರೀತಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಈ ಒಂದು ವಿಜಯ ಯಾತ್ರೆಗೋಸ್ಕರ ಈಗ ಟೀಮ್ ಇಂಡಿಯಾದ ಆಟಗಾರರು ಕಾತರದಿಂದ ಕಾಯ್ತಿದ್ದಾರೆ. ಶನಿವಾರವೇ ಟೀಮ್ನ ಮ್ಯಾಚ್ ಮುಗಿದಿದ್ರು ಕೂಡ ಆಟಗಾರರು ಇಲ್ಲಿಗೆ ಬರೋದಕ್ಕಾಗಿರಲಿಲ್ಲ. ಬಾರ್ಬಡೋಸ್ನಲ್ಲಿ ಚಂಡಮಾರುತದ ಎಫೆಕ್ಟ್ ಇದ್ದಿದ್ದರಿಂದ ವಿಮಾನ ನಿಲ್ದಾಣಗಳು ಬಂದ್ ಆಗಿದ್ವು. ಹಾಗಾಗಿ ಅಲ್ಲೇ ಉಳ್ಕೊಂಡಿದ್ರು. ಭಾರತಕ್ಕೆ ಮರಳೋದಕ್ಕೆ ಅಂತ ಕಾತುರರಾಗಿದ್ದಂಥ ಆಟಗಾರರು ಇವತ್ತು ಬಂದಿದ್ದಾರೆ. ಇವತ್ತು ವಾಂಖೆಡೆಯಲ್ಲಿ ಸಂಭ್ರಮಾಚರಣೆ ಜೋರಾಗಿನೇ ನಡೆಯುತ್ತೆ. This is